ಈಗ ನಮ್ಮ ಸಿನಿಮಾದಲ್ಲಿ ಕಾಗೆ ಇದೆ. ಸೊ ಹಾಗಾಗಿ ಕಾಗೆ ಪಾತ್ರ ಏನು, ನನ್ನ ಪಾತ್ರ ಏನು ಎಲ್ಲವೂ ಆಮೇಲೆ ಗೊತ್ತಾಗುತ್ತೆ ಸರ್. ತಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ಈಗ ನಮ್ಮ ಇನ್ನೊಬ್ಬರು ನಟರಾದಂತಹ ದೇವಯ್ಯ ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಸಾರಿ, ನಮ್ಮ ಹೀರೋ ಕಾಗೆಗೆ ಟೈಮ್ ಇರಲಿಲ್ಲ ಬರೋದಕ್ಕೆ, ಹಾಗಾಗಿ ಅವ್ರ ಪರವಾಗಿ ನಾವು ಬಂದಿದ್ದೀವಿ. ಇವ್ರು ಹೇಳಿದಾಗ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಹೌದು, ಕಾಗೆನೇ ನಮ್ಮದು ಮೇನ್ ಯೂನಿಕ್ನೆಸ್. ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ, ಅದೇ ಥರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದರೆ ಅದು ಕಾಗೆ. ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ. ಆಮೇಲೆ ಈಗ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಈಗ ಎಲ್ಲಿ ಏನೋ ರಿವೀಲ್ ಮಾಡ್ಬಿಡ್ತೀನಿ ಅನ್ನೋ ಇದರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆದರೆ ನಾನು ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ, ಇಲ್ಲ ಹಾರರ್ ಅನ್ಬೇಕಾ, ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲರದು ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ. ನಮಗೆಲ್ರಿಗೂ ಸಿನಿಮಾ ತೋರಿಸಿದ್ರು ಅವರು. ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ. ಆಮೇಲೆ ಅದಕ್ಕೆ ತಕ್ಕಂಗೆ ಮಾಡಿ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ವೇದ್ ಅವ್ರಿಗೆ, ಅವ್ರು ಎಡಿಟರ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಲ್ಲಿ ತುಂಬಾ ಒಂದು ಅಡ್ವಾಂಟೇಜ್ ಕೊಡ್ತು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರದೀಪ್ ಅವರು ಮತ್ತು ವಿಶ್ವ ಅವರು ಇಬ್ಬರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಬನ್ನಿ ಹೀರೋಯಿನ್. ಸೊ ಇವರಿಬ್ರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಅದೇ ಆ್ಯಕ್ಚುಲಿ ಖುಷಿ ಕೊಡೋದು. ಈಗ ಒಬ್ಬ ಆ್ಯಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ, ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು, ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾ ಗೆಲ್ಲಬೇಕು, ಕತೆ ಹೆಂಗಿರಬೇಕು, ಅದಿರಬೇಕು ಅಂತೆಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆದ್ರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ, ಅದನ್ನು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟಿಂದ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಇದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ನೋಡೋಣ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಾಕೇಶ್ ಅಂತ, ಸಿನಿಮಾಟೋಗ್ರಾಫರ್. ಥ್ಯಾಂಕ್ ಯು ಪ್ರವೀಕ್ ಸರ್, ವಿಶ್ವನಾಥ್ ಸರ್ ಆ್ಯಂಡ್ ವೇದ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ ಸರ್ ಜೊತೆ ಕೆಲಸ ಮಾಡಿದ್ದು. ಟೆಕ್ನಿಷಿಯನ್ ಆಗಿರೋದ್ರಿಂದ ಎಡಿಟಿಂಗು, VFX ಎಲ್ಲದರಲ್ಲೂ ಒಳ್ಳೆ ಐಡಿಯಾ ಇದೆ ಅವ್ರಿಗೆ. ಸೊ ಹಾಗೆ ನನ್ನ ಹತ್ರ ಸಖತ್ತಾಗಿ ಕೆಲಸ ತೆಗೆಸಿದ್ರು ಆನ್ಸೆಟ್. ಹಾಗೆ ಪ್ರದೀಪ್ ಸರ್ ಮತ್ತು ವಿಶ್ವನಾಥ್ ಸರು ನಮ್ಮ ಒಂದು ಏನಿತ್ತು ಟೈಮ್ ಟೇಬಲ್, ಅದಕ್ಕೆ ಕರೆಕ್ಟಾಗಿ ಎಲ್ಲರನ್ನೂ ಪ್ರೊವೈಡ್ ಮಾಡಿದ್ರು. ನೀವು ನೋಡಿದ್ರೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ನೀವು ಹೇಳಬೇಕು. ಮುಂದಿಂದು ಮಾತಾಡ್ತಾರೆ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಸರ್. ಥ್ಯಾಂಕ್ ಯು ಸರ್. ಕಾಗೆ ನೀವು ಏನು ಟ್ರೈನ್ ಏನಾರು ಬಂದಿತ್ತಾ ಅಲ್ಲಿಂದ ಸರ್? ಕಾಗೆ ಪೋರ್ಷನ್ ಬಗ್ಗೆ ಹೇಳಿ. ನೀವು ಅದನ್ನ ಮಾಡೋದು ಕಳಿಸ್ತೀನಿ ಅಂದ್ರು, ಅದು ಬಿಸಿ ಸ್ಕೆಡ್ಯೂಲ್ ಇತ್ತಲ್ಲ. ದೇವ ಹೆಸರು ಹೇಳ್ದಂಗೆ ಅದು ಬರಲಿಲ್ಲ. ಶೂಟಿಂಗ್ ಟೈಮ್ ನಲ್ಲಿ ಅದನ್ನ ಹೆಂಗೆ ಯೂಸ್ ಮಾಡಿದ್ರಿ ಸರ್? ಎಲ್ಲ ಪ್ಲೇಟ್ ಶಾರ್ಟ್ ತೆಗೆದಿದ್ದು ನಾವು. ಪ್ರತಿಯೊಂದು ಇಟ್ ವಾಸ್ ಎ ಪ್ಲೇಟ್ ಶಾರ್ಟೇನೆ. ಯಾವುದು ನಾವು ಲೈವಲ್ಲಿ ಮಾಡಿಲ್ಲ. ಇಟ್ಸ್ ಇಂಪಾಸಿಬಲ್. ಒಂದು ಕಾಗೆ ಇಟ್ಕೊಂಡು ಶೂಟ್ ಮಾಡೋದು ಇಂಪಾಸಿಬಲ್. ಸೊ ಹಾಗಾಗಿ ಎವ್ರಿಥಿಂಗ್ ವಾಸ್ CG. ತುಂಬ CG ವರ್ಕ್ ಇದೆ ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಟೆಕ್ನಿಕಲ್ ಆಗಿ ವೆರಿ ಸ್ಟ್ರಾಂಗ್ ಆಗಿದೆ ಸಿನಿಮಾ. ಚೆನ್ನೈಯಲ್ಲಿ ದೇವರ್ ಫಿಲ್ಮ್ಸ್ ಅಂತ ಇದೆ. ಅಲ್ಲಿ ಎಲ್ಲಾ ತರದ ಟ್ರೈನ್ಡ್ ಪ್ರಾಣಿಗಳು, ಪಕ್ಷಿಗಳು ಇದೆ. ಓಕೆ, ಅಲ್ಲಿಂದ ತರಿಸ್ಕೊಂಡು ಅದಕ್ಕೆ ಸರ್ಟಿಫಿಕೇಟ್ ತಗೋಬೇಕು ನಮಗೆ. ನಮ್ಮ ಟೈಮಲ್ಲಿ ಅದನ್ನೆಲ್ಲ ಅವ್ರು ಕೊಡ್ತಾರೆ. ದೇವರ್ ಫಿಲ್ಮ್ಸ್ ದಟ್ ವಾಸ್ ಅನ್ಪ್ಲಾನ್ಡ್. ಐ ಥಿಂಕ್ ನಮ್ಮ ಪ್ಲಾನ್ ಇದೆ CGನೇ, ಬಿಕಾಸ್ ಅದರಿಂದ ಸ್ವಲ್ಪ ಫೈಟ್ ಎಲ್ಲ ಮಾಡಿಸೋದೇನೋ ವಿದ್ಯೆಗಳಿತ್ತು. ಸೊ ಹಾಗಾಗಿ ಅದು ನಾವು ಲೈವ್ ಮಾಡೋಕ್ಕಾಗಿಲ್ಲ ಸರ್. CG ಮಾಡಿದ್ದೀವಿ. ಇಟ್ ಹ್ಯಾಸ್ ಕಮ್ ವೆರಿ ಗುಡ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಸರ್? ಒಂದು 35-40 ಡೇಸ್ ಶೂಟ್ ಮಾಡಿ ಸರ್. ಕ್ವಾಲಿಫೈಡ್ ಆಗಿ ಮಾಡಿದ್ರು ಸಿನಿಮಾ. 35-40 ಡೇಸ್ ಎಲ್ಲ ಕ್ವಾಲಿಫೈಡ್ ಕ್ಯಾಮ್ರಾಸು, ಎಕ್ವಿಪ್ಮೆಂಟ್ಸು, ಎವ್ರಿಥಿಂಗ್ ವಾಸ್ ಗುಡ್. ಇವನ್ ಸೆಟ್ ಕೂಡ ಹಾಕ್ಕೊಟ್ಟು ನಮಗೆ ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ ಹಾಕ್ಕೊಟ್ಟಿದ್ದಾರೆ. ಔಟ್ಡೋರು ತುಂಬ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ಮ್ಯಾಡಿಸನ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ಗೆ ಏನು ಹೇಳ್ಬೇಕಂತ ಇನ್ನೂ ಒಬ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲನೇ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಟೀಮ್ಗೆ. ಆ್ಯಕ್ಚುಲಿ ನಾನು ಮಿಡಲ್ ಆಗಿ ಬಂದಿದ್ದು, ಸೆಂಟ್ರಲ್ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೆ. ಲೈಕ್ ಓಕೆ, ಅವ್ರ ಜೊತೆ ವೇದ್ ಬ್ರೋ ಜೊತೆ ವರ್ಕ್ ಮಾಡಿದ್ದು ತುಂಬ ಒಂಥರ ಖುಷಿ ಇದೆ. ಯಾಕಂದರೆ ಲೈಕ್
ಎಲ್ಲ ಟೋಟಲಿ ಅವರು ಒಂದು ಸ್ವಲ್ಪ ವೆಲ್ ನೋನ್ ಆಗಿರೋ ಮ್ಯೂಸಿಕ್ ಇದರಲ್ಲಿ. ಬ್ರೋ ಇದು ಮಾಡೋಣ ಅಂತ. ಆ್ಯಂಡ್ ಈಗ ಪ್ರೊಡ್ಯೂಸರ್ಸ್ ಸುಮಿತಾ ಲೈಕ್ ಸರ್ ಇನ್ನೊಂದು ಸ್ವಲ್ಪ ಏನಾದ್ರು ಬೆಟರ್ ಮಾಡೋಣ, ಇನ್ನೊಂದು ಒಳ್ಳೆ ಐಡಿಯಾ ಇದೆ ಅಂದಾಗ ಓಕೆ ಸರ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನೆಲ್ಲ ಮಾಡಿ. ಲೈಕ್ ಒಂದು ಒಳ್ಳೆ ಫ್ರೀಡಮ್ ಇತ್ತು ನನಗೆ ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ. ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲ ಸಕಲ ಬಂದಿದೆ ಆ್ಯಕ್ಚುಲಿ. ಫ್ಯೂ ಡೇಸ್ ಬ್ಯಾಕ್ 5.1 ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಟೋಟಲಿ ಎಲ್ಲ ಸಕಲ ಬಂದಿದೆ. ನೋಡ್ಬೇಕು ಇನ್ನು ಮಿಕ್ಕಿದ್ದು ಜನರಿಗೆ ಬಿಟ್ಟಿದ್ದು ಗೇನ್ ಹಾಂ ಸರ್ ಸ್ವಲ್ಪ ಹೌದು. ಅವರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಿದ್ದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿ ಸರ್ ಅದೇ ಆ ಥರ ಮಾಡಬೇಕು ಅಂತ ಒಂದಷ್ಟು ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ಮ್ಯಾಜಿಕ್ ಆಗಿದೆ. ನೋಡ್ಬೇಕು ಸರ್. ಹಾಡುಗಳೇನಾದ್ರು ಇದೆಯಾ? ಹಾಂ ಸರ್ 2 ಸಾಂಗ್ ಇದೆ. ಕಾಗೆ ಮೇಲೆ ಒಂದು ಸಾಂಗ್ ಇದೆ. ಸೊ ಅದನ್ನೇ ಥೀಮ್ ಆಗಿ ಬೇಲ್ ಮಾಡಿದ್ದೀವಿ. ಅದು ಸಿನಿಮಾದಲ್ಲಿದೆ, ಕೇಳಿ ಮಜಾ ಇರುತ್ತೆ ಒಟ್ಟಿನಲ್ಲಿ ಖಂಡಿತ. ಸೊ ಈಗ ನಮ್ಮ ನಟಿಯಾದಂತಹ ಸ್ವಪ್ನ ಶೆಟ್ಟಿಗರ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಕ್ಷಮೆ ಇರಲಿ, ಯಾಕಂದ್ರೆ ನಾನು ಬೇರೆ ಕಡೆ ಶೂಟ್ ಅಲ್ಲಿ ಇದ್ದೆ, ಅಲ್ಲಿಂದ ಪರ್ಮಿಷನ್ ಕೇಳಿ ಬರುವಷ್ಟರಲ್ಲಿ ಲೇಟ್ ಆಯಿತು. ಕಾಯಿಸಿದ್ದಕ್ಕೆ ಸಾರಿ. ಏನು ಹೇಳಬೇಕು, ಟ್ರೈಲರ್ ನೋಡಿರ್ತೀರಾ? ಇನ್ನು ನಾನು ನೋಡಿಲ್ಲ ಆ್ಯಕ್ಚುಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಒಂಥರ ಹೊಸ ಥರ ಇದು ಪ್ರಯತ್ನ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ನಮಗಿಂತ ಎಕ್ಸ್ಪೀರಿಯನ್ಸ್ ಇರುವಂಥ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಲಿಕ್ಕೂ ನನಗೂ ಖುಷಿ ಆಯಿತು. ಸೊ ನಮ್ಮ ಪ್ರವೀಕ್ ಸರ್ ಆಗಿರ್ಬೋದು, ವೇದ್ ಸರ್, ವಿಶ್ವನಾಥ್ ಸರ್, ಆ್ಯಂಡ್ ನನಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಇದರಲ್ಲಿ ಬರಹಗಾರ್ತಿಯಾಗಿ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಅದೇ ಸದ್ಯದ್ರಲ್ಲೇ ಬರ್ತೀವಿ ಥಿಯೇಟರ್ಗೆ. ಸೊ ಇವಾಗ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಹಾಗೆ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ತಂಡದ ಮೇಲೆ ಕೊನೆವರೆಗೂ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಒಂದ್ಸೆಗೆ ಸಾರಿ. ಕಾಗೆ ಎಫೆಕ್ಟ್ ವೇದ್ ಸರ್ ಕೊಡ್ಸಿದ್ರೆ ಬಂದಿರೋದೇನ, ಮೇ ಬಿ ಅದಿಲ್ಲ ಆಕ್ಚುಲಿ, ಆ ಥರ ಏನಿಲ್ಲ. ಬಟ್ ಫೈನ್, ಚೆನ್ನಾಗಿದೆ. ಇದೊಂಥರ ನೀವು ಬೇರೆ ತರ ಒಂದು ಜಾನರಲ್ಲಿ ನೋಡುವಂತ ಒಳ್ಳೆ ಸಿನಿಮಾ. ಸೊ ಚೆನ್ನಾಗಿದೆ. ನೋವೆಲಿಸ್ಟ್, ನನಗೆ ಹೊಸ ಹೊಸ ವಿಷಯಗಳನ್ನ ಸರ್ಚ್ ಮಾಡೋದು, ಬರೆಯೋದು, ರಿಸರ್ಚ್ ಮಾಡೋದು ತುಂಬಾ. ಹೋಗಿ ಇದು ಮಾಡಿ ನಾನು ಒಂದು ನಾವೆಲ್ ಬರೆಯುವಂಥದ್ದು, ಆ ಥರ ಒಂದು ಪಾತ್ರ ಪ್ಲೇ ಆಗುತ್ತೆ. ಸೊ ಅಷ್ಟೇ. ಇವ್ರ ತಲೆ ಅಂತ ನಾನು ತಿಂದಿಲ್ಲ. ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದ ಎಲ್ಲ ನಮ್ಮ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇನ್ನೊಂದ್ಸತಿ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಕೆಲವರಿಗೆ ಇಲ್ಲಿರೋರಿಗೆ ಗೊತ್ತಿರತ್ತೆ ಅಂತ ಅನ್ಕೊಂತೇನೆ. ಸರ್ ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದ ವಿಶ್ವನಾಥ್ ಸರ್ ಅಂತ ನನಗೆ ಮೈಂಡ್ ಅಲ್ಲಿ. ಓಕೆ, ಎನಿವೇಸ್, ಕ್ಯಾರೆಕ್ಟರ್ ಹೆಸರಾ? ಇಲ್ಲ ರಿವೀಲ್ ಮಾಡಬಾರ್ದಂತ. ಸರಿ, ಓಕೆ ಸರ್, ನೀವೆಲ್ಲ ಮಾತಾಡಿದ್ದೀರಾ. ಓಕೆ, ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ. ಸೊ ಅದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ನೀವೆಲ್ಲ ಕೂಡ ನೋಡಿದ್ದೀರಾ. ಐ ಗೆಸ್ ಇಟ್ ವಿಲ್ ಬಿ ಅ ಬಿಗ್ ಆ್ಯಂಡ್ ಗ್ರ್ಯಾಂಡ್ ಸಕ್ಸಸ್. ಆ್ಯಂಡ್ ರಿಗಾರ್ಡಿಂಗ್ ದ ಮ್ಯೂಸಿಕ್, ಇಟ್ ಹ್ಯಾಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಮ್ಯಾಡ್ ಡಿ, ಅವನ ಹೆಸರು ಪೂರ್ತಿ ಹೆಸರು ಮದನ್ ಅಂತ ಹೇಳಿ ಬರ್ಕೊಳ್ಳಿ. ಇವಾಗ ಮ್ಯಾಡ್ ಡಿ ಅಂತ ಓಡಾಡ್ತಾ ಇರ್ತಾನೆ, ಮದನ್ ಅಂತ ಹೇಳಿ. ನನಗೆ ಯಾಕಂದರೆ ಅವ್ನು ನನಗೆ ಚಿಕ್ಕ ಹುಡುಗ ಅಂದರೆ ನಾಟ್ ಲೈಕ್ ವೆರಿ ಕಿಡ್, ಒಂದು 6-7 ವರ್ಷ ಆಲ್ಮೋಸ್ಟ್ ಇಂದ ಗೊತ್ತು ನನಗೆ. ಅವನು 10 ಇಯರ್ಸಾ? ಓಕೆ, ಸಾರಿ. ಸೊ 10 ಇಯರ್ಸಿಂದ ಗೊತ್ತು. ಯಾಕಂದರೆ ನಾವು 2018-19 ಆ ಟೈಮಲ್ಲಿ ಒಂದು ಚಿಕ್ಕದಾಗ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ. ಅದಕ್ಕೆ ಅಷ್ಟು ಬಡ್ಜೆಟ್ ಇಲ್ದಿರೋದಕ್ಕೆ ಯಾರಾದರೂ ಹುಡುಗರು ಏನಾದರೂ ಮ್ಯೂಸಿಕ್ ಮಾಡ್ತಾ ಇರ್ತಾರ ಅಂತ ಹುಡುಕಿದಾಗ ಮ್ಯಾಡ್ ಸಿಕ್ತ. ಹಿ ವಾಸ್ ಡೂಯಿಂಗ್ ರ್ಯಾಪ್ ಸಾಂಗ್ಸ್ ಆ್ಯಂಡ್ ಆಲ್. ಸೊ ಹಳೆ ಸಾಂಗ್ಸ್ ತುಂಬ ಇತ್ತು ಮ್ಯಾಡ್ದು. ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ. ಇಲ್ಲ ಸೊ ಮ್ಯಾಡ್ದು ತುಂಬ ಇದೆ ಆ್ಯಕ್ಚುಲಿ ಹೇಳೋಕ್ಕೆ. ಪಾಪ ಅವನು ತುಂಬ ಕಷ್ಟಪಟ್ಟು ಟುಡೇ ಹಿ ಈಸ್ ಇನ್ ದಿಸ್ ಲೆವೆಲ್, ಮೇಕಿಂಗ್ ಅ ಮೂವಿ ಆ್ಯಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ ಅಂದರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅನ್ಕೊತಾ ಇರ್ತೀವಿ ಮೂವಿ ಏನಿದೆ ಒಂದು 2 hours ನೋಡಿಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ರೊಬ್ರು. ಲಾಟ್ ಆಫ್ ಪೀಪಲ್ ವಿಲ್ ವರ್ಕ್ ಮೋರ್ ದೆನ್ an year and 2 years, ಲೆಟ್ ಇಟ್ ಬಿ ಎಡಿಟಿಂಗ್, ಮ್ಯೂಸಿಕ್, ಎವ್ರಿಥಿಂಗ್. ಎಷ್ಟೋ ಕಷ್ಟಪಟ್ಟಿರ್ತಾರೆ, ಓಡಾಡಿರ್ತಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರಬೇಕಾಗ ನಮ್ಮ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟು ಆಯಿತು.
ಅದರಿಂದ ಶೂಟಿಂಗ್ ಅವತ್ತೊಂದೆರಡು ದಿನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು. ಬಟ್ ಏನು ಅಂತಂದರೆ ಜನ ಮೂವಿಗೆ ಬರಬೇಕು, ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಮೆಚ್ಚಬೇಕು. ಯಾಕಂದರೆ ಅದು ತುಂಬ ಕಷ್ಟ ಇದೆ ಒಬ್ರೊಬ್ರದ್ದು. ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ. ನಾವೆಲ್ಲ ಮಾತಾಡ್ತೀವಿ, ಅದೇನಿದೆ ಇದೇನಿದೆ, ಅದು ಸರಿಯಾಗಿ ತೆಗ್ದಿಲ್ಲ, ಇದು ಸರಿಯಾಗಿ ತೆಗ್ದಿಲ್ಲ ಅಂತ. ಬಂದು ತೆಗ್ದು ನೋಡಿ ಗೊತ್ತಾಗತ್ತೆ ಏನು ಅಂತ ಅಲ್ವಾ. ಮೂವಿ ಅಂದ್ರೇನೆ ಅದು. ಸೊ ರಿಗಾರ್ಡಿಂಗ್ ದ ಮ್ಯಾಡ್ ಮ್ಯೂಸಿಕ್ ಕೇಳಿ, ಇಟ್ ವಾಸ್ ರಿಯಲಿ ಗುಡ್. ನೀವು ನೋಡಿ, ಇಟ್ಸ್ ಆಲ್ರೆಡಿ ರಿಲೀಸ್ಡ್ ಇನ್ ಮಾಸ್ ಅಡ್ಡಾ ಮ್ಯೂಸಿಕ್ ಚಾನಲ್, ಇದು ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್. ಆಮೇಲೆ ವೇದ್, ಹೀ ಈಸ್ ಅನ್ ಎಡಿಟರ್, ಯು ಆಲ್ ನೋ, ನಿಮಗೆಲ್ಲ ಸುಪರಿಚಯ ಇರ್ತಾರೆ, ತುಂಬ ವರ್ಷದಿಂದ ಎಡಿಟಿಂಗ್ ಮಾಡ್ತಿದ್ದಾರೆ. ಸೊ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ವೇದ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿಯಿಂದ ಇನ್ನೊಂದು 20 ಮೂವೀಸ್ ಸಿಗಲಿ ಅಂತ ಸಿಗುತ್ತೆ ಪಕ್ಕ. ಯಾಕಂದರೆ ನೀವು ನೋಡಿ ಈಚ್ ಫ್ರೇಮು ನೆಕ್ಸ್ಟ್ ಲೆವೆಲ್ಗಿದೆ. ನಾನು ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ನೀವು ನೋಡಿ, ನೀವು ಥಿಯೇಟ್ರಲ್ಲಿ ಬಂದು ನೋಡಿ, ನಿಮಗೇನೆ ಗೊತ್ತಾಗತ್ತೆ. ಸೊ ಆ್ಯಂಡ್ ದೆನ್ ಪ್ರಭೀಕ್ದು ಹೇಳಬೇಕು ಅಂತಂದರೆ, ಪ್ರಭೀಕ್ ಐ ನೋ ಹಿಮ್ ಸಿನ್ಸ್ ಮೆನಿ ಇಯರ್ಸ್, ಆಲ್ಮೋಸ್ಟ್ ಒಂದು 7 to 8 years. ಪ್ರಭೀಕ್ ತುಂಬ ಕಷ್ಟಪಡ್ತಾರೆ ಆ್ಯಂಡ್ ಮೂವಿನೇ ಜೀವನ ಅಂತ ಓಡಾಡ್ತಾರೆ. ಆ್ಯಂಡ್ ಹಿ ವಾಸ್ ಬೇಸಿಕಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅವರು. ಸೊ ಇಂಜಿನಿಯರಿಂಗಲ್ಲಿ ನಮಗೆ ಗೊತ್ತಿದೆ, ಇವಾಗ ಕೆಲಸ ಮಾಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ. ಅದನ್ನೆಲ್ಲ ಬಿಟ್ಟು ನನಗೆ ಅದೆಲ್ಲ ಬೇಡ, ಅದೆಲ್ಲ ಕಂಫರ್ಟ್ ಝೋನು ನನಗೆ ಬೇಡ, ನನಗೆ ಸಿನಿಮಾನೇ ಇಂಪಾರ್ಟೆಂಟು ಅಂತ, ಸಿನಿಮಾನೇ ತೆಗಿಬೇಕು ಅನ್ನೋ ಒಂದು ಹಠದಲ್ಲಿ ಸಿನಿಮಾ ಮಾಡ್ತಾನೆ ಇದ್ದಾರೆ. ಇವಾಗ ಆಲ್ಮೋಸ್ಟ್ 6 to 7 yearsಯಿಂದ. ಪ್ರಭೀಕ್ದು ಯುನಿಕ್ನೆಸ್ ಏನು ಅಂತಂದರೆ, ಪ್ರಭೀಕ್ ಸಿನಿಮಾಲ್ಲಿ ಹೀರೋಸ್ ಇರಲ್ಲ, ನಾವೆಲ್ಲ ಸೈಡ್ ಪಾತ್ರಗಳು ಅಂತ ಹೇಳ್ತೀವಿ. ಅವ್ರ ಮೂವಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಳೆ ಒಂದು 5-6 years ಬ್ಯಾಕ್ ಗಡಿಯಾರ ಅಂತ ತೆಗೆದ್ರು. ಆಮೇಲೆ ತುಂಬ ಇದಾವೆ ಮೂವೀಸು. ಇವಾಗ ಕಾಗೆ ಡಿಫ್ರೆಂಟ್ ಆಗಿ ಏನು ಬರ್ಬೇಕು ಅದನ್ನು ನೀವೇ ಹೇಳ್ಬಿಡಿ ಅಷ್ಟೇ. ಹೇಳಲ್ಲ, ಅದು ನಾಯಿ ಇದೆ ಎಚ್ಚರಿಕೆ ಅಂತ ಹೇಳೋದು ಬರುತ್ತೆ ಸರ್ ಮೂವಿ. ಅದು ತುಂಬ ಸ್ವಲ್ಪ ದಿನ ಲೇಟ್ ಆಯಿತು, ಬಟ್ ಇಟ್ ವಿಲ್ ಕಮ್ ಮೇ ಬಿ ಇನ್ ಅನದರ್ ಫ್ಯೂ ಡೇಸ್. ಅದನ್ನು ಅನೌನ್ಸ್ ಮಾಡ್ತೀನಿ. ಆಮೇಲೆ ಇನ್ನು ಎಲ್ಲರೂ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಸು, ದೇ ಹ್ಯಾಡ್ ಡನ್ ಅ ಗುಡ್ ಜಾಬ್ ಇನ್ ದಿಸ್ ಮೂವಿ ಆ್ಯಂಡ್ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಟು ವರ್ಕ್ ವಿತ್ ದಿಸ್ ಟೀಮ್. ಇನ್ನು ನನ್ನ ರೋಲ್ಗೆ ಬಂದರೆ ಅದನ್ನು ಒಂದು ಹೇಳ್ಬಿಡ್ತೀನಿ. ಇಟ್ಸ್ ಅ ಡಿಫ್ರೆಂಟ್ ರೋಲ್. ಏನು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಮೇಲೆ ಡೈರೆಕ್ಟರ್ ಹೊಡಿತಾರೆ ಇಲ್ಲೇ ಬಂದು ನೀವು ರಿವೀಲ್ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ಇಟ್ ಹ್ಯಾಡ್ ಕಮ್ ಅಪ್ ವೆರಿ ನೈಸ್ಲಿ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವರ್ಷ ಗುರುಬಲ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ. ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಒಂದು 3 ಸಿನಿಮಾ ರಿಲೀಸಬಲ್ ರೆಡಿ ಇದೆ. ಸೊ ಈ ರಾವೇನ್ ಸಿನಿಮಾ ನಾವು ಮಾಡಿದಾಗ ವೇದವರು ಅವರ ನನಗೆ ಟೆಕ್ನಿಕಲಿ ಅವ್ರು ಗೊತ್ತಿತ್ತು, ಅವರು ಎಡಿಟರ್ ಆಗಿ ಎಲ್ಲ ಗೊತ್ತಿರೋದ್ರಿಂದಾಗಿ. ಸೊ ಅವ್ರ ಜೊತೆಗೆ ಅವ್ರು ಬಂದು ಹೇಳಿದಾಗ ಈಗ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು ಪ್ಲಾನ್ ಮಾಡಿ ಈ ಸಿನಿಮಾನ ನಾವು ಮಾಡ್ತೀವಿ. ಅದಕ್ಕೆ ಸಪೋರ್ಟಿವ್ ಆಗಿ ವಿಶ್ವನಾಥ್ ಸರ್ ಬಂದಾಗ ಸೊ ನಮ್ಗೆ ಒಂದು ಬ್ಯಾಕ್ ಸಪೋರ್ಟ್ ಭಾಳ ಚೆನ್ನಾಗಿ ಸಿಕ್ತು. ಹಾಗಾಗಿ ಆ ಸಿನಿಮಾನ ಬೇಗನೆ ನಾವು ಮುಗಿಸೋದಕ್ಕಾಯ್ತು. ಅದ್ರ ಜೊತೆಗೆ ಏನಂದ್ರೆ ದಿಲೀಪ್ ಸರ್ ಇರ್ಬೋದು ಮತ್ತೆ ದೇವ್ ಸರ್ ಅವರಿಬ್ಬರ ಪಾತ್ರ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಬಹಳ ಚೆನ್ನಾಗಿ ಅವ್ರ ಸಿನಿಮಾ ಬಂದಿದೆ. ಮುಖ್ಯವಾಗಿ ಏನಾಯ್ತು ಅಂದ್ರೆ ಪಾಪ ಅವರು ಆಕ್ಟ್ರೆಸ್ ಸ್ವಪ್ನವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಪ್ರೆಸ್ ಮೀಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಹಾಗಾಗಿ ಏನಾಯ್ತು, ಅವರಿಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಪಾಪ ಅವ್ರು ಹೇಳಿದ್ರು 11:30 ಆದ್ರೆ ಮ್ಯಾನೇಜ್ ಮಾಡ್ತೀನಿ, 2 ಗಂಟೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಶೂಟಿಂಗ್ ಇಂದ ಬರೋದು ಸ್ವಲ್ಪ ಲೇಟ್. ಹಾಗಾಗಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು ಬಹಳ ಆಕ್ಟಿಂಗ್ ಮಾಡ್ತೀನಿ ಅಂತ ವೇದವ್ರಿಗೆ ಹೇಳಿದೆ. ಈ 2 ಸಿನಿಮಾ ಹಿಂದಿನ 2 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ ಮೇಜರ್ ರೋಲು. ಈ ಸಿನಿಮಾದಲ್ಲಿ ನೀವು ರಜನಿಕಾಂತ್ ತರ ನಗ್ತೀರಾ ಅಂತ ಹೇಳ್ಬಿಟ್ಟು ಜೋರಾಗಿ ನಗೋದು ಹಾಕಿದ್ದಾರೆ. ಆ ನಗೋದಿದೆಯಲ್ಲ ಜೋರಾಗಿ ಟ್ರೈಲರ್ಲಿ, ಅದು ನಂದೇ ವಯಸ್ಸದು. ನಡ್ಕೊಂಡು ಬರ್ತಾ ಇರೋದು, ಆಮೇಲೆ ಜೋರಾಗಿ ನಗೋದು, ಇದನ್ನ ಬಿಟ್ಟರೆ ಡೈಲಾಗ್ಸ್ ಇರೋದು ಯಾವ್ದು ಮಾಡಿಲ್ಲ. ಅವ್ರು ಹೇಳ್ತಾ ಇದ್ರು ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಬರೀ ನಗೋದು, ನಾನು ಅದೇ ಡಬ್ಬಿಂಗ್ ಮುಗಿಸ್ಕೊಂಡು ಅದೇ ಹೇಳ್ತಾ ಇದ್ದೆ, ಬರೀ ನಗೋದು ಮಾತ್ರ ಹಾಕಿದ್ದೀರಾ ನೀವು, ಬರೋದು ನಗೋದು ಮಾತ್ರ ಇದೆ ಸಿನಿಮಾದಲ್ಲಿ ಅಂತ. ಬಟ್ ಏನೇ ಆಗಲಿ, ನಮ್ಮ ರಾಕೇಶ್ ಸರ್ ಇರ್ಬೋದು, ಅವರ ಒಂದು ಸಿನಿಮಾಟೋಗ್ರಫಿ, ಅವರು ನನ್ನ ಹಿಂದಿನ ಒಂದು ಸಿನಿಮಾ ಕೂಡ ಮಾಡಿದ್ರು ಅವರು, ಆಸುರನ ಕೈಲಿ ಪಾರಿತ ಅಂತ ಹೇಳಿ, ಅದು ರಿಲೀಸ್ಗೆಲ್ಲ ಇದೆ. ಅದರಲ್ಲೂ ಬಹಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ಈ ಸಿನಿಮಾಗೆ ನಾನು ಕೇಳ್ಕೊಂಡಾಗ ನಮ್ಮ ಒಂದು ಬಜೆಟ್ ಅಲ್ಲಿ ಒಂದು ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ, ಆದ್ರೂ ಕೂಡ ಇನ್ನೂ ಒಂದು ಲಕ್ಸುರಿಯಸ್ ಆಗಿ ಮಾಡೋದು ಅಂತ ಬೇರೆ ಬೇರೆ ಇರುತ್ತಲ್ಲ, ಒಂದು ಲೆವೆಲ್ಗೆ ಅದು ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಈ ಹಿಂದೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಆಮೇಲೆ ಅದನ್ನ ಮ್ಯಾಡಿ ಅವ್ರು ಬಂದಾಗ ಒಂದು ಸಾಂಗ್ಸ್ಗಳಿರ್ಬೋದು, ರೀ ರೆಕಾರ್ಡಿಂಗ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಬಹಳ ಸಪೋರ್ಟಿವ್ ಆಗಿ ನಿಂತರು. ಜೊತೆಗೆ ನಮ್ಮಲ್ಲಿ ಈಗ ಡಾಕ್ಟರ್ ಲೀಲಾ ಮೋಹನ್ ಅವರು ಇರ್ಬೋದು, ಅವ್ರು ನನಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಯಾವಾಗಲೂ. ಆಮೇಲೆ ಕಿರಣ್ ಸರ್ ಇರ್ಬೋದು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಈ ಸಿನಿಮಾ ಒಂದು ರೀತಿಯಾಗಿ ಇದೆ, ಬೇರೆ ತರನೇ ಒಂದು ಲವ್ ಅಂತ ಆ ತರ ಅಂತ ಸಿನಿಮಾ ಅಲ್ಲ. ಸೊ ಮಿಸ್ಟ್ರಿ ಕ್ರೈಮ್ ಆ ಬೇಸ್ಡ್ ಅಲ್ಲಿ ಇದೆ, ಕ್ರೈಮ್ಗಳು ನಡೀತಾ ಇರೋದ್ರು ಕೂಡ ಕ್ರೈಮ್ ಅಂದ್ರೆ ಆ ತರ ಎರೋಗೆನ್ಸಿ ಅಂತಲ್ಲ. ಸೊ ಏನೇನಾಗುತ್ತೆ ಆ ಸಸ್ಪೆನ್ಸ್ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಶಾರ್ಟ್ಲಿ ಯುಗಾದಿಗೆ ಅವರು ನೆಕ್ಸ್ಟ್ ಒಂದು ಆನ್ವರ್ಡ್ಸ್ ಅಲ್ಲಿ ರಿಲೀಸ್ಗೆಲ್ಲ ಬರ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇದ್ ಅಂತ. ಮುಹೂರ್ತದಲ್ಲಿ ಎಲ್ಲರನ್ನೂ ಮೀಟ್ ಮಾಡಿದ್ದೆ.
ಈಗ ಸಿನಿಮಾ ಮುಗ್ದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವಾಗ ರಿಲೀಸ್ಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾತಾಡಿದ್ರು, ಬಟ್ ಏನು ಅಂತಂದರೆ ಇದು ಕತೆ ಬಗ್ಗೆ ಯಾರು ಏನೂ ಹೇಳಿಲ್ಲ. ಮೇಯ್ನು ಇದು ಬಂದ್ಬಿಟ್ಟು ಕಾಗೆ ಮುಖಾಂತರ ಎಲ್ಲರೂ ಕಾಗೆ ಕೆಟ್ಟದು, ಕಾಗೆಗೆ ಬರೀ ತೀರ್ಕೊಂಡಿದ್ರೆ ಮಾತ್ರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ದಿಲೀಪ್ ಸರ್ ಹೇಳ್ದಂಗೆ ಬಂದು ಯಾವ್ದನ್ನ ಗಾಡಿ ಮೇಲೆ ಕೂತ್ರೆ ಆ ಗಾಡಿನೇ ಮಾರ್ತಾರೆ ಅಂತಂದ್ರು ಸರ್. ಈ ಥರ ಎಲ್ಲ ಇದೆ ನೆಗೆಟಿವಿಟಿ ಆ್ಯಕ್ಚುಲಿ ಕಾಗೆನೂ ಅಂತ ಹೇಳ್ತಾರೆ. ಬಟ್ ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ. ಏನು ಅಂತಂದರೆ ಅದು ಒಂದು ತುತ್ತು ಅನ್ನ ತಿನ್ನಬೇಕು ಅಂತಂದ್ರೂ ತನ್ನ ಜೊತೆಗಿರೋರನ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ. ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬ ಇಂಪಾರ್ಟೆನ್ಸ್ ಇರೋ ಅಂಥ ಒಂದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸು ಒಂದು ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬೋದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದ್ದೀನಿ. ಆ್ಯಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸಲ್ಲಿ ತೋರಿಸಿದ್ದೀನಿ. ಟೆಕ್ನಿಕಲಿ ಬಂದ್ಬಿಟ್ಟು ತುಂಬ ಹೇಳಿದ್ರು, ಮ್ಯಾಡಿ ಅವರೆಲ್ಲ ಹೇಳಿದ್ರು ತುಂಬ ಸ್ಟ್ರಾಂಗ್ ಆಗಿದೆ, ಇವರು ಹೇಳಿದ್ರು ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಡನ್. ಬಟ್ ಇನ್ನು ಬೇರೆ ತುಂಬ ಇಂಪಾರ್ಟೆನ್ಸ್ ಅಂತಂದರೆ ಕಾಗೆ ಅಂತಂದರೆ ನಿಮಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ ಬೇರೆ ಹೇಳಿದ್ರು. ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಶೆಡ್ಯೂಲ್ಸ್ ಕೂಡ ತುಂಬ ಇದಾಗ್ಬಿಡುತ್ತೆ. ಹಾಗಾಗಿ ನಾವು CG ಪೋರ್ಷನ್ಸ್ ಅಂತ ಅಂದ್ಬಿಟ್ಟೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫೈಟ್ಸ್ ಅಂದರೆ ಕಾಗೆದೇ ಯಾವುದು ಫೈಟ್ಸ್ ಇಲ್ಲ, ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬ ಹಾರಿಫೈಡ್ ಆಗಿರೋ ಅಂಥ ಒಂದು ಕ್ರೈಮ್ ಬೇಸ್ಡ್ ಇರೋ ಅಂಥ ಒಂದು ಸಾಂಗಿಗೆ ಎತ್ಕೊಂಡೋಗಿದ್ದೀನಿ. ಅದು ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತು ಸಿನಿಮಾ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಇದು ಫಸ್ಟು ನಂದು 2ನೇ ಡೈರೆಕ್ಷನ್. ಆ್ಯಕ್ಚುಲಿ ಫಸ್ಟು ಬಂದ್ಬಿಟ್ಟು ನನ್ನ ಸ್ಕೂಲ್ ರಾಮಾಯಣ ಅಂತ ಒಂದು ಡೈರೆಕ್ಷನ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಇನ್ನು ರಿಲೀಸ್ಗೆಲ್ಲ ಪ್ಲ್ಯಾನಿಂಗ್ ನಡೀತಿದೆ. ಅದಾಗಿದ್ದಾದಮೇಲೆ ನಾನು ಡೈರೆಕ್ಷನ್ದು ಮಾಡಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ಕತೆಗಳಿತ್ತು. ಪ್ರಭೀಕ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದ್ದೆ. ಆ್ಯಕ್ಚುಲಿ ಅವ್ರು ಬಂದಾಗ ನಾನು ಕೇಳ್ಕೊಂಡೆ, ನಂದು ಒಂದು ಕತೆ ಇದೆ ಒಂದ್ಸಲಿ ಕೇಳಿ ಅಂತ ಅಂದ್ಬಿಟ್ಟು ಕೇಳಿ, ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ರು ಸರ್. ಸರಿ ಆಯಿತು, ಒಂದು ಸ್ವಲ್ಪ ಗ್ರಿಪ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ದಿಲೀಪ್ ಸರ್ ಕಾಲ್ ಮಾಡಿದ್ರು ನನಗೆ. ದಿಲೀಪ್ ಸರ್ ಕಾಲ್ ಮಾಡಿಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೋದೆ, ಕೂತ್ಕೊಂಡೆ. ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡು ಆಲ್ರೆಡಿ 2 ಸ್ಕ್ರಿಪ್ಟ್ ಹೇಳಿದ್ದೆ ಸರ್ಗೆ, ಮಾಡೋಣ, ಓಕೆ ಫೈನ್ ಸೂಪರ್ ಅಂದ್ಬಿಟ್ಟು ಅವತ್ತೇ ವಿಶ್ವನಾಥ್ ಸರೇ ಸಿಕ್ಕಿದ್ರು. ಆ್ಯಕ್ಚುಲಿ ಆ 2 ಸ್ಕ್ರಿಪ್ಟ್ ಹೇಳಿದಾಗ ವಿಶ್ವನಾಥ್ ಸರ್ ಸಿಕ್ಕಿದ್ರು. ಹಾಗಾಗಿ ಒಂದು ಟೀಮ್ ಬಿಲ್ಡ್ ಆಯಿತು. ಕ್ಲೀನಾಗಿ ಬಿಲ್ಡ್ ಆಗಿದ್ದಕ್ಕೆ ಕಾರಣಾಂತರಗಳು ಬೇರೆ ಬೇರೆ ಹಲವು ಕಡೆಯಿಂದ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೂಡ್ ಬಂದಿತ್ತು. ಅದು ಲೈಟಿಂಗ್ ಪ್ಯಾಟರ್ನ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಈ ಥರನೇ ಬರಲಿ ಸಾರ್ ಅಂತ ಅಂದ್ಬಿಟ್ಟು ಅವ್ರು ಕೇಳ್ಕೊಂಡು ಇದು ಮಾಡಿದ್ದೀವಿ ಇದರಲ್ಲಿ. ಆಮೇಲೆ ಮ್ಯಾಡಿ ಅವರು ಸಂಗೀತ ನಿರ್ದೇಶನದಲ್ಲಿ ಆಲ್ರೆಡಿ ಅವರು ಒಂದು ರ್ಯಾಪ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು. ಅವ್ರಿಗೆ ಜಾನರ್ ಬಂದ್ಬಿಟ್ಟು ಕಾಗೆದು ಜಾನರ್ಗೆ ಅಂದರೆ ಇದು ಹಾರಿಫೈಡ್ ಜಾನರ್ ಅಂತ ಅಂದಾಗ ಅವರು ಇದೇ ಥರ ಬರಲಿ ಅಂತ ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಹಿ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಫೆಲ್ಲೋ. ಅವರು ನೋಡಕ್ಕಂಗಿದ್ದಾರೆ ಅಷ್ಟೇ. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡ್ತಾರೆ ಅವ್ರು. ಆ್ಯಕ್ಚುಲಿ ನೋಡಕ್ಕಂದ್ರೆ ಹಂಗಲ್ಲ ಬ್ರೋ. ಓಕೆ, ಅದಾಗಿ ಆಮೇಲೆ ಪಾತ್ರಗಳು ಬಂದರೆ ಪ್ರಭೀಕ್ ಸರ್ ಹೇಳಿದ್ರು, ಪ್ರಭೀಕ್ ಸರ್ ನನಗೆ ಪ್ರಭೀಕ್ ಸರ್ ಬಂದು ಒಂದು 8 ವರ್ಷದ ಹಿಂದೆಯಿಂದ ಪರಿಚಯ. ನಾನು ಆ್ಯಕ್ಚುಲಿ ಫಸ್ಟು ಸಿನಿಮಾ ಬಂದಿದ್ದು ಎಲ್ಲರೂ ಸಿನಿಮಾ ಬಂದಿರೋದು ನಾರ್ಮಲ್ ಆಗಿ ಆ್ಯಕ್ಟಿಂಗ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಬರ್ತಾರೆ. ಅದೇ ಥರ ಬಂದವನು ನಾನು ಮಾಲ್ಗುಡಿ ಸ್ಟೇಷನ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಬಂದ್ಬಿಟ್ಟು ಇದು ಡೈರೆಕ್ಟರ್ ಬಂದ್ಬಿಟ್ರು ಶಿವು ಅಂತ ಇದ್ರು, ಚಾರ್ಲಿ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡಿದ್ರು. ಅವ್ರು ತೀರ್ಕೊಂಡ್ರು. ಆ ಸಿನಿಮಾ ಮಾಲ್ಗುಡಿ ಸ್ಟೇಷನಲ್ಲಿ ನಾನು ಲೀಡಾಗಿ ಮಾಡಿದ್ದೆ. ಅದಲ್ಲಿ ನಿಂತ್ಕೊಂಡಿರೋದ್ರಿಂದ ನಾನು ಚೆನ್ನೈಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಎಡಿಟಿಂಗು, DAE, CG ಎಲ್ಲ ಪ್ರತಿಯೊಂದು ಕಲಿತು ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾದಮೇಲೆ ನಾನು ಡೈರೆಕ್ಷನ್ ಮಾಡಿದ್ದು. ಇದಾಗಿದ್ದ ಪ್ರಭೀಕ್ ಸರ್ ನನಗೆ 10 ವರ್ಷದಿಂದ ಪರಿಚಯ. ಪ್ರಭೀಕ್ ಸರ್ ಹೇಳ್ಬೇಕು ಅಂತಂದರೆ ಇವ್ರು ಹೇಳಿದ್ರು, ಲೀಲಾ ಮೋಹನ್ ಸರು, ಈಸ್ ದ ವೆರಿ ಬೆಸ್ಟ್ ಯೂನಿಕ್ ಕ್ಯಾರೆಕ್ಟರ್ ವಿತ್ ವಿತ್ ಸ್ಟ್ರಾಂಗ್ ಪರ್ಸನಾಲಿಟಿ. ಇದು ಮಾಡಬೇಕು ಅಂತಂದರೆ ಅದು ಮಾಡಬೇಕಷ್ಟೇ, ಅದರಲ್ಲಿ ಬೇರೆ ಯಾವುದೇ ಎರಡನೇ ಮಾತಿರಲ್ಲ.
ಇದೇ ತರ ಹೋಗುತ್ತೆ, ಈ ತರನೇ ಮಾಡ್ಬೇಕು ಅಂತ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಡೆಡಿಕೇಶನ್. ಇದು ಪ್ರವೀಕ್ ಸರ್ ಈ ಗುಣ ನಾನು ನೋಡಿದ್ದು. ಬಟ್ ಏನು ಅಂತಂದ್ರೆ ಎಲ್ಲೂ ಅಡೆಚಣೆಗಳು ಇರಲ್ಲ. ಇದೇ ತರ ಮಾಡೋಣ, ಹಿಂಗೆ ಮಾಡೋಣ, ಶೂಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಎಲ್ಲ ಫುಲ್ಲು ಎಲ್ಲ ಟೀಮಲ್ಲಿ ಕೂತ್ಕೊಂಡ್ಬಿಟ್ಟು ಇದು ಮಾಡಿದ್ರು ಪ್ರವೀಕ್ ಸರ್. ವಿಶ್ವನಾಥ್ ಸರ್ ಅವರು ಡಿಸ್ಕಷನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೆ ಹಿಂಗೆ ಮಾಡೋಣ. ಶೂಟಿಂಗ್ ಅಲ್ಲೂ ಅಷ್ಟೇ ಬಂದ್ರೆ ನೋಡ್ಕೊಂಡು ಈ ತರ ಸರಿ ಆಯ್ತು, ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಸರಿ ಆಯ್ತು. ಡಿಸ್ಕಷನ್ಸ್ ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಷನ್ಸ್ ಇದ್ದಷ್ಟು ಸಿನಿಮಾ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಏನ್ ಬೇಕಾಗುತ್ತೆ ಸಿನಿಮಾಗೆ, ಈ ತರ ಹಿಂಗ್ ಇದೇ ಬೇಕಾಗ್ಬೋದು, ಈ ತರ ಬೇಕಾದ್ರೆ ಏನೇನ್ ಮಾಡಬೇಕು ಅಂತ ಬಿಡಿ ಇಲ್ಲ. ಇಲ್ಲ ಸರ್, ಆ ತರ ಎಲ್ಲ ಇಲ್ಲ. ಬಟ್ ಈಗ ಹೋಲಿಸ್ಬೇಡಿ ಸರ್, ಅದು ತುಂಬಾ ದೊಡ್ಡ ಸಿನಿಮಾ, ನಮ್ದು ಸಣ್ಣ ಪ್ರಯತ್ನ. ಅದರಿಂದ ಏನಾದ್ರು ಆಕ್ಟಿವಿಟೀಸ್ ನಡೆಯುತ್ತಾ ಸಿನಿಮಾದಲ್ಲಿ? ಹಾ ಸರ್, ಯಾಕೆಂತಂದ್ರೆ ಇಡೀ ಸಿನಿಮಾ ಬೇಸ್ ಇರೋದೇ ಕಾಗೆ ಮೇಲೆ, ಆ ಕಾಗೆದ ಆಕ್ಟಿವಿಟೀಸ್ ಮೇಲೆನೆ ಇಡೀ ಸಿನಿಮಾ ನಿಂತಿರೋದು. ಆ ಥರನೇ ಎತ್ಕೊಂಡು ಹೋಗುತ್ತೆ. ಬೇರೆ ಸರ್ ಎನಿ ಕ್ವಶನ್ಸ್? ಯಾರು? ಅವರು ಇಲ್ಲ, ಅವ್ರು ಬಂದಿಲ್ಲ ಸರ್. ಅವರು ಸ್ವಲ್ಪ ಬ್ಯುಸಿ ಇದಾರಂತೆ ಸರ್. ಏನಾಯ್ತಂದ್ರೆ ಸರ್, ಆಕ್ಚುಲಿ ಅದರಲ್ಲಿ ಈ ಸಿನಿಮಾದಲ್ಲಿ ಇವ್ರದ್ದು ಪಾತ್ರ ಇದೆ, ಚಿಕ್ಕದಾದ್ರೂ ಚಕ್ಕಟವಾಗಿದೆ. ಪಾಪ ಸ್ವಪ್ನ ಅವ್ರು ಬಂದಿದ್ದಾರೆ. ಏನಾಗುತ್ತೆ ಈ ಸಿನಿಮಾದಲ್ಲಿ ಅನ್ಕೊಂಡಾಗ ಇದು ಬೇರೆ ತರ ಒಂದು ಸಿನಿಮಾ ಅಲ್ಲ, ಥ್ರೂಔಟ್ ದ ಸಿನಿಮಾ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಅಲ್ಲ. ಅಂದ್ರೆ ಆ ಪಾತ್ರಗಳಿಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಅವ್ರು ಮಾಡಿದಾರಲ್ಲ, ಅವರೊಂದು 3-4 ಡೇಸ್ ಬಂದು ಹೋಗಿರ್ತಾರಲ್ಲ, ಅವರಿಗೆ ನಮ್ದು ಇಷ್ಟೇ ಮುಗಿತಾ ಅನ್ನೋ ಅವರಿಗೆ ಫೀಲ್ ಆಗಿದ್ರಿಂದಾಗಿ ಅವರಿಗೆ ಆ ತರ ಆಗಿದೆ ಬಿಟ್ರೆ ಸೊ ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಕೇಳಿದ್ರಲ್ಲ ಸರ್, ಸುಚೇಂದ್ರ ಪ್ರಸಾದ್ ರೋಲ್ ಈ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ರೋಲ್. ಅದು ಚರ್ಚ್ ಫಾದರ್ ರೋಲ್ ಮಾಡಿದ್ದಾರೆ ಅವರು, ಬಹಳ ಇಂಪಾರ್ಟೆಂಟ್ ರೋಲ್. ಆಮೇಲೆ ದಿನೇಶ್ ಮಂಗಳೂರು ರೋಲ್ ಕೂಡ ಅಷ್ಟೇ, ಅವಾಗ ಮಿಸ್ ಮಾಡಿದೆ ನಾನು. ಅವ್ರ ಪಾತ್ರ ಕೂಡ ಅಷ್ಟೇ, ಅವ್ರೊಂದು ವಿಲನ್ ರೋಲ್ ಮಾಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅವ್ರು ಮಾಡಿರುವಂಥದ್ದು. ಸಿನಿಮಾ ಥ್ರೂಔಟ್ ಸಿನಿಮಾ ಕಾಗೆ ಮೇಲ್ಗಡೆ ಹೋಗೋದ್ರಿಂದ ವೇದವರು ಅದ್ಭುತವಾಗಿ ಡೇ 1 ಇಂದ CG ಪೋರ್ಷನ್ಗೆಲ್ಲ ಪ್ಲೇಸ್ ಕೊಟ್ಕೊಂಡು ಮಾಡಿದ್ರಿಂದಾಗಿ ಸಿನಿಮಾ ಬಹಳ ಚೆನ್ನಾಗಿ ಬಂತದು ಹಾಗೆ.